ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಕಲಬುರಗಿ ಅಭಿವೃದ್ಧಿಗೆ ಪೂರಕವಾದ 371 ಉಪಸಮಿತಿಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು 1.5 ವರ್ಷವಾಯಿತು. ಇದುವರೆಗೆ ಕಲ್ಯಾಣ ಕರ್ನಾಟಕ ಎಲ್ಲ ಕ್ಷೇತ್ರಗಳಲ್ಲಿ ಉದ್ಯೋಗ, ನೀರಾವರಿ, ಕೃಷಿ, ಕೈಗಾರಿಕೆ, ಆರೋಗ್ಯ ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಕಿಂಚಿತ್ತೂ ಅಭಿವೃದ್ಧಿಯಾಗದಿರುವುದು ವಿಷಾದನೀಯ ಮತ್ತು ಖಂಡನೀಯ ಎಂದು ಡಾಕ್ಟರ್ ರಾಜು ಕುಳಿಕೇರಿ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ಸಂಪುಟ ಸಭೆ ಜರುಗಿ ಸುಮಾರು 4-5 ತಿಂಗಳಾಯಿತು. ಸಂಪುಟ ಸಭೆಯ 47 ವಿಷಯಗಳ ಪೈಕಿ ಯಾವುದೋ ಒಂದು ಕೂಡ ಇದುವರೆಗೂ ಈಡೇರಿಲ್ಲ. ಪ್ರತ್ಯೇಕ ಸಚಿವಾಲಯ ಬಗ್ಗೆ ಯಾವುದೇ ಮಾಹಿತಿ, ಸುಮಾರು ವರ್ಷಗಳಿಂದ ಯಾವುದೇ ನೇಮಕಾತಿಯಾಗಿಲ್ಲ. ನಿರುದ್ಯೋಗ ಯುವಕರ ಭವಿಷ್ಯ ಅಂಧಕಾರವಾಗುತ್ತಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸೊ ಈಗ ಯಾವಾಗ 2015ನಾಗ ಇಂಪ್ಲಿಮೆಂಟ್ ಆಯ್ತು ರಿಕಂಬೆನ್ಸಿ, ಅವತ್ತಿಡೋದು ನಮ್ಮ ಸಂಪುಟ ಉಪಸಮಿತಿಯವರು ಯಾವ ಈ ಭಾಗದವರು ರಾಮನವ್ರು ಬಿಟ್ಟರೆ ಯಾರು ಆಗಿದ್ದರು. ಹಿಂದೆ ಎಚ್ ಕೆ ಪಾಟೀಲ್ ಇದ್ದರು, ರಾಮನಗೌಡ ಇದ್ದರು. ಅಂದ್ರೆ ಸೆಂಟ್ರಲ್ ಪಾರ್ಟಿ ನಮ್ಮ ಈ ಭಾಗ ಕಳ್ಕೊಂಡಿರ್ತಂತ ಯಾರು ಆಗಿದ್ದಿಲ್ಲ. ಇವಾಗ ಸುಮಾರು 1.5 ವರ್ಷ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಪ್ರಧಾನಮಂತ್ರಿ ಅವರಿಗೆ ಸಂಪುಟ ಅಧ್ಯಕ್ಷ ಮಾಡಿದ್ರು. ಈಗ 1.5 ವರ್ಷ ಸಂಪುಟ ಉಪಸಮಿತಿಯಾಗಿ ಎಷ್ಟು ಸಭೆ ಆಗ್ಯಾವೋ ಗೊತ್ತಿಲ್ಲ, ಏನು ನಿರ್ಣಯ ತೊಗೊಂಡರೋ ಗೊತ್ತಿಲ್ಲ, ಮತ್ತು ಇದ್ರ ಪ್ರತಿ ಏನು ಮಾಡ್ಲಿಕ್ಕೆ ಅವರು ಅನ್ನೋದು ಎಲ್ಲೂ ಯಾವ ಇದರಲ್ಲೂ ಸಿಗಂಗಿಲ್ಲ. ಒಂದು ಸಮಿತಿ ಒಂದು ಮೀಟಿಂಗ್ ಆಗ್ಯದ, ಒಂದು ಮೀಟಿಂಗ್ ಆಗಿ ಅದು ಅಷ್ಟೇ PSI ನೇಮಕಾತಿ ಸ್ವಲ್ಪ ಮಾಡ್ಕೋಬೇಕು ಅನ್ನೋದು ಅದು ಅಲ್ಲಿಗೆ ಆಗ್ತದೆ. ಅದು ಯಾವುದೇ ಪ್ರಗತಿ ಇಲ್ಲ. ಮತ್ತು ನೀವು ಈಗ ನೋಡ್ಬೋದು ಎಲ್ಲ ಕ್ಷೇತ್ರದವರು, ಯಾವುದು ನೀರಾವರಿ ಇರ್ಬೋದು, ಇಲ್ಲಿ ಆರೋಗ್ಯ ಇರ್ಬೋದು, ಅಥವಾ ಕೈಗಾರಿಕೆ ಇರ್ಬೋದು, ಮೇನ್ ಅಂದರೆ ಉದ್ಯೋಗ. ಈಗ ಸುಮಾರು 1.5 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಈ ಭಾಗ. ಕೇವಲ ಇದು 371G ಅಂದ್ರೆ ಏನಾಗಂದ್ರೆ ಇಡೀ ಮುಖ್ಯಮಂತ್ರಿಗಳು ಅದೇ ಹೇಳ್ತಾರೆ, ಈ ಭಾಗ ಮಂತ್ರಿಗಳು ಹೇಳ್ತಾರೆ, ಓನ್ಲಿ ಮೆಡಿಕಲ್ ಸೀಟ್ಗಳು ಸಿಗ್ಲಿಕ್ಕೆ ಅಬೋದು ಬಿಟ್ಟರೆ ಇದು ಯಾವುದು J ಎಂಬುದು ನಮಗೆ ಈ ಭಾಗಕ್ಕೆ ಸದುಪಯೋಗ ಇದುವರೆಗೂ ಆಗಿದೆ. ಮತ್ತು ಈಗ ನಮ್ಮಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ, 47 ತಿಂಗಳ ತೊಗೊಂಡ್ರು. 47ದಾಗ 1 ಇಂಪ್ಲಿಮೆಂಟ್ ಆಗಿದೆ, ಅದು ಯಾವುದೂ ಇಲ್ಲ. ಹೆಚ್ಚಿನ ಮತ್ತು ಈಗ ಪ್ರತ್ಯೇಕ ಇದು ಸಚಿವಾಲಯ ಅದು ಭಾಳ ದೊಡ್ಡ ಇದ್ದವು. ಸಚಿವಾಲಯ ಅಂತಪ್ಪ ಅಂದ್ರೆ ನಾವು 9 ವರ್ಷಗಳಿಂದ ನಾವು ಇಲ್ಲೇ ಕುಂತು ಹೋಗಿ ಇದು ತಪ್ಪಾಗ ನೋಡ್ಬೋದು. ಈಗ ದುಡ್ಕೋಬೇಕಾಗ್ತದೆ. ಅಲ್ಲಿ ನಮಗೆ ವೈಜಾಗ್ ಪಾಳಿ ಬಿಟ್ಟರೆ ನಾವು ಯಾರೋ ಅವ್ರು ಹಿಡ್ಕೊಂಡು ಹೋಗ್ತೀವಿ. ನಾವು ಏನೋ ಸರಿ ಆದ್ರೆ ಅವ್ರೊಂದು ಕ್ಯಾಬಿನೆಟ್ ಆಗಲಿ ಅಲ್ಲಿ ಡೈರೆಕ್ಟ್ ಆಫೀಸ್ನಾಗಲ್ಲಿ ಡೈರೆಕ್ಟ್ ಎಂಟ್ರಿ ಇರ್ತಾರೆ, ಯಾರು IAS ಆಫೀಸರ್ಲಿ ಬರ್ತಾರೆ. ಈಗ ನಾವು ಆ ಲೆವೆಲ್ ಬೆಳೆದಿಲ್ಲ. ಈಗ ನಾವು ಕೂಗಿ ಏನು ಕೂಗೋದು, ನಾವು ಇಲ್ಲಿ ನಿಮ್ಮ ಮುಖಾಂತರ ಒಂದೇನೋ ಭಾಳ ರೆಡಿ ಮಾಡ್ಬೋದು. ಬಟ್ ಅಲ್ಲಿ ಇರ್ತಕ್ಕಂಥ ಲೋಕದರ್ಶನ ಸರಿಪಡಿಸ್ಲಿಕ್ಕಂಥ ಸಾಮರ್ಥ್ಯ ಬರಲಿಲ್ಲ. ಸೊ ಇವ್ರು ಆಗ್ಯಾರ. ಅವರು ಪ್ರಭಾವಿ ವ್ಯಕ್ತಿ, ಅದು ಸರ್ಕಾರದಾಗ ಒಬ್ಬ ಪ್ರಭಾವಿ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ನಾಯಕರ ಪಕ್ಷದಲ್ಲಿ ವಿನಾಕಾರಣ ನೀವು ನೋಡ್ರಿ, ಬೆಳಗ್ಗೆ ಅಂದ್ರೆ ಪರ್ಮನೆಂಟ್ ಬರೀ ಆ ಒಂದೊಳ ಹಾಕರಿ, ಅವ್ರಿಗೆ ಅರೆಸ್ಟ್ ಮಾಡ್ರಿ, ಆ ಚಟ್ಟ ಆ ಕೇಸರಿ ಬಣ್ಣ, ಹಸಿರು ಬಣ್ಣ, ನೀಲಿ ಬಣ್ಣ, ಬರೀ ಇವು ಮಾತ್ರ ವಿನಾಕಾರಣ ಕಾಲಹರಣ ಮಾಡಲಿಕ್ಕೆ ಅನ್ನೆಸೆಸರಿ ಯಾವುದೇ ಈ ಭಾಗಕ್ಕೆ ಅಭಿವೃದ್ಧಿ ಪೂರಕ ಆಗಿರುವಂಥ ಕಾರ್ಯಗಳಲ್ಲಿ ತಮ್ಮ ಈ ಒಂದು ಅಧಿಕಾರವನ್ನು ವ್ಯರ್ಥ ಮಾಡಲಿಕ್ಕೆ ಇದು ಬಾರ್ ಸಿಗಂಗಿಲ್ಲ ಅಂತ ನೋಡು ಸದುಪಯೋಗ. ಮತ್ತು ಈ ಸರ್ಕಾರದಾಗ ನೋಡ್ರಿ, ಅವರೇ ಒಬ್ಬರು ಕೆಲವರು ಹೇಳ್ತಾರೆ ಮುಖ್ಯಮಂತ್ರಿ ಥರ ಹಂಗಾರ ಅಷ್ಟೊಂದು ದೊಡ್ಡ ಪೋಸ್ಟ್ ಇರ್ತಾರೆ. ಈ ಭಾಗಕ್ಕೆ ಯುವಕರಿಗೆ ಉದ್ಯೋಗ ಆಗಲಿ, ಶಿಕ್ಷಣ ಆಗಲಿ, ಆರೋಗ್ಯ ಆಗಲಿ, ಎಲ್ಲ ಕ್ಷೇತ್ರದಾಗ ಸಾಮರ್ಥ್ಯ ಅವ್ರು ಮಾಡ್ತಕ್ಕಂಥ ಸಾಮರ್ಥ್ಯ ಅದನ್ನು ನಾವು ವಿನಾಕಾರಣ ಕಾಲ್ಕೊಂಡು ಮಾಡಲಿಕ್ಕೆ. ಬಟ್ ಬೆಳಿಗ್ಗೆ ಪತ್ರಿಕೆ ಬರೀ ಅವ್ರಿಗೆ ಅಲ್ಲಿ ಆ ಜಾಗ ಕಬ್ಜೆ ಆಗ್ಯದ, ಈ ಜಾಗ ಕಬ್ಜೆ ಆಗ್ಯದ, ಕೇವಲ ಒಂದು 3-4 ವ್ಯಕ್ತಿ ಮತ್ತೆ ಅವರ ಅಧಿಕಾರ ವ್ಯರ್ಥ ಮಾಡಲಿಕ್ಕೆ. ಅದು ಆ ವ್ಯಕ್ತಿಗಳನ್ನು ಅವರಿಂದ ಸಮಾಜಕ್ಕೆ ಏನು ಉಪಯೋಗ ಅನ್ನೋ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ನಮ್ದು ಅಷ್ಟೇ ಅದ ಈ ಒಂದು ಸದುಪಯೋಗ ನಮ್ಮ ತಗೊಂಡು ಈ ಭಾಗದ ಅಭಿವೃದ್ಧಿ ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ದೊಡ್ಡ ಅವಕಾಶ ಇರ್ತದೆ. ಆ ಅವಕಾಶದಿಂದ ಸದುಪಯೋಗ ಪಡಿಸೋದು ನಾವು ಈ ಮೂಲಕ